ಇದು ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಹಾಗೂ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸಂಯುಕ್ತ ಆಶ್ರಯದಲ್ಲಿ ಟ್ರೈಬಲ್ ಸ್ಕಿಲ್ಲಿಂಗ್ ಸೆಂಟರ್ ಮೂಲಕ ಏನು ನಾವು ಈ ಒಂದು ವರ್ಷಕ್ಕೆ 25-26ನೇ ಸಾಲಿಗೆ 900 ಜನರ ಒಂದು ಗುರಿಯನ್ನು ಹೊಂದಿದ್ದೇವೆ. ಅದರ ಅಂಗವಾಗಿ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತದೆ. ಹಾಗೆಯೇ ನಮ್ಮ ಪ್ರತಾಪ್ ಗೌಡ್ರ ಒಂದು ಬೇಡಿಕೆ ಮೇರೆಗೆ ಇಲ್ಲಿ ನಮ್ಮ ಜನಶಿಕ್ಷಣ ಸಂಸ್ಥಾನದ ಮೂಲಕ ನಿರಂತರವಾದಂಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಹಾಗೆ ಈ ಬುಡಕಟ್ಟು ಕೌಶಲ್ಯ ಕೇಂದ್ರದ ಅಂಗವಾಗಿ ನಾವು ಈಗಾಗಲೇ ಈ ಮಸ್ಕಿನಲ್ಲಿ ಕಂಪ್ಯೂಟರ್ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಮೊಬೈಲ್ ರಿಪೇರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈ 3ನೇ ಕೋರ್ಸ್ ಆಗಿ ನಾವು ಇವತ್ತು ಇಲ್ಲಿ ಅಸಿಸ್ಟೆಂಟ್ ಹ್ಯಾಂಡ್ ಎಂಬ್ರಾಯ್ಡರ್ ಅನ್ನುವಂಥ 2 ತಂಡಗಳಲ್ಲಿ 40 ಜನ ಬುಡಕಟ್ಟು ಸಮಾಜದ ಮಹಿಳೆಯರಿಗೆ ತರಬೇತಿಯನ್ನು ನೀಡುವಂಥದ್ದು. ಇದು 80 ದಿವಸದ ಒಂದು ಕಾರ್ಯಕ್ರಮ. ಇದು ಪ್ರತಿದಿನಲೂ 3 ತಾಸುವರೆಗೆ ನಡೆಯುವಂಥದ್ದು. ಇದರ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತ ಹೇಳಿದರೆ ಮಹಿಳೆಯರಿಗೆ ತಾಂತ್ರಿಕ ಜ್ಞಾನವನ್ನು ನೀಡುವುದರ ಮುಖಾಂತರ ಅವರ ಕೌಶಲ್ಯವನ್ನು ನೈಪುಣ್ಯತೆಯನ್ನು ಹೆಚ್ಚಿಸೋದ್ರ ಜೊತೆಗೆ ಅವರ ಜೀವನೋಪಾಯವನ್ನು ಉತ್ತಮವಾದಂಥ ಜೀವನೋಪಾಯವನ್ನು ಕಟ್ಟಿಕೊಳ್ಳುವಂಥದ್ದು ಮತ್ತು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತುವಂಥ ಉದ್ದೇಶವನ್ನು ಹೊಂದಿರುವಂಥದ್ದು. ಇದು ಎಲ್ಲವೂ ಕೂಡ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ನಿಮ್ಮ ಸಹಕಾರ ಅಗತ್ಯ. ಈ ಕಾರ್ಯಕ್ರಮ ಯಶಸ್ವಿಗೆ ತಾವೇ ಕಾರಣೀಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯಪಡುತ್ತೇನೆ. ಧನ್ಯವಾದ. ಸಂಸ್ಥೆಗೆ ಎಲ್ಲ ಮಹಿಳೆಯರಿಗೆ ಇವತ್ತು ವೇದಿಕೆ ಆಶೀರ್ವಾದ ಎಲ್ಲ ನನ್ನ ಗಣ್ಯಗಳಿಗೆ ವಂದಿಸಿ ನಾನು ಒಂದು 2 ಮಾತು ಅಭಿವೃದ್ಧಿ ಇಲಾಖೆ ಅಂತೇಳಿ ಒಂದು ಪ್ರಾರಂಭ ಮಾಡಿದವರು. ಅದಕ್ಕೆ ಒಬ್ಬ ಮಂತ್ರಿನೂ ಕೂಡ ಕೊಟ್ಟರು. ಆ ಒಂದು ಕೌಶಲ್ಯ ಅಭಿವೃದ್ಧಿ ಅನ್ನೊಂದು ಅಂದರೆ ಯಾವ ಈಗ ತಮ್ಮಲ್ಲಿ ಮಹಿಳೆಯರಲ್ಲಿ ಎಲ್ಲರಿಗೂ ಈ ತರಬೇತಿ ಕೊಟ್ಟಾಗ ನಿಮ್ಮಲ್ಲಿ ಯಾವ ಕೌಶಲ್ಯ ಬಂದು ನೀವು ಮಾಡಿದಾಗ ಈ ಸರ್ಕಾರ ಕೊಟ್ಟಂಥ ಈ ಒಂದು ಅವಕಾಶವನ್ನು ಎಲ್ಲ ಮಹಿಳೆಯರು ಸದುಪಯೋಗಪಡಿಸಿಕೊಂಡು ಮತ್ತು ಮಸ್ಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತರಲೆಂದು ಮತ್ತು ತಮ್ಮ ಸ್ವಾವಲಂಬಿ ಜೀವನವನ್ನು ರೂಪಿಸಬೇಕಂತ ಹೇಳಿ ಮತ್ತು ಎಲ್ಲ ರೀತಿ ಈ ಕೌಶಲ್ಯಗಳನ್ನು ಕಲಿತು ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಲಿ ಅಂತೇಳಿ ನಾನು ಇದು ಮಾಡ್ಕೋತೀನಿ ಹಾರೈಸಿ. ಈ ಒಂದು ಸೇವಾ ಜನ ಶಿಕ್ಷಣ ಸಂಸ್ಥಾನ ಬುಡಕಟ್ಟು ರಾಯಚೂರು ಮತ್ತು ಭಾರತ ಸರ್ಕಾರದ ಒಂದು ಉದ್ಯಮಶೀಲತೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು ಮಸ್ಕಿಯಲ್ಲಿ ವೃತ್ತಿ ಕೌಶಲ್ಯ ತರಬೇತಿ ಕೇಂದ್ರವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಈ ಒಂದು ವೃತ್ತಿಯ ಕೌಶಲ್ಯಗಳ ಇವತ್ತೇನು 9 ಕೋರ್ಸ್ಗಳು ಈ ಒಂದು ಯೋಜನೆ ಅಡಿಯಲ್ಲಿ ಇರುವಂಥದ್ದು. ಇವತ್ತು ಆ ಒಂದು ಯೋಜನೆಗಳನ್ನು ಇವತ್ತು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಇವತ್ತು ಅಂದಾಗ ಮಾತ್ರ ಇವತ್ತು ಅವರ ಒಂದು ವೃತ್ತಿಯ ಜೀವನವನ್ನು ಇವತ್ತು ಒಂದು ಸ್ವಾವಲಂಬಿಯಾಗಿ ಇವತ್ತು ಬದುಕೋದಕ್ಕೆ ಒಂದು ಮಾರ್ಗದರ್ಶಕ ಆಗ್ತದೆ. ಮತ್ತು ಇಲ್ಲಿ ತರಬೇತಿ ಹೊಂದಿರುವಂಥ ತರಬೇತಿ ಒಂದು ಅವರ ಒಂದು ವಿಶೇಷವಾಗಿ ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾರೆ. ಇವತ್ತು ಆ ಒಂದು ತರಬೇತಿ ಪಡೆದಂಥ ಈ ಒಂದು ಮಹಿಳೆಯರು ಇವತ್ತು ಇಲ್ಲೇನೋ ಎಂಬ್ರಾಯ್ಡಿಂಗ್ ವರ್ಕ್ಸನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದರೆ ಈ ಒಂದು ಆ ಒಂದು ವರ್ಕನ್ನು ಇವತ್ತು ತಾವು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಇವತ್ತು ಸಮಾಜಕ್ಕೆ ಒಂದು ಮಾದರಿಯಾಗಲಿ ಇವತ್ತು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಇವತ್ತು ಸ್ವಾವಲಂಬಿಗಳಾಗಿ ಇವತ್ತು ಮಹಿಳೆಯರು ಇವತ್ತು ಬದುಕಬೇಕು. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ವೃತ್ತಿ ಕೌಶಲ್ಯಗಳ ತರಬೇತಿ ಕೇಂದ್ರ ಇವತ್ತು ತೆರೆಯುತ್ತಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಸದುಪಯೋಗ ಪಡಿಕೊಳ್ಳಿ ಅಂತೇಳಿ ಇವತ್ತು ನಾನು ಆಶಿಸ್ತೇನೆ. ಒಂದು ಕಾರ್ಯಕ್ರಮ ಕುರಿತು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇದು ಒಂದು ಮಹಿಳೆಯರಿಗೆ ಸದಾವಕಾಶ ಅಂತ ಹೇಳ್ಬೋದು ಸರ್. ಇಲ್ಲಿ ST ಬುಡಕಟ್ಟು ಜನಾಂಗದವರಿಗೆ ಇಷ್ಟು ದಿನ ಅವಕಾಶಗಳು ಕೊರತೆ ಇತ್ತು ಅಂತೇಳಿ ಅವರೆಲ್ಲ ಹೇಳ್ತಿದ್ರು. ಈಗ ಮಿಷನ್ ಕೇಳ್ತಿದ್ದಾರೆ ಸರ್. ಇಲ್ಲಿ ಒಂದು ಗಾರ್ಮೆಂಟ್ಸ್ ಥರ ಏನಾದರೂ ಓಪನ್ ಆದ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಸರ್. ಯಾಕಂದರೆ ಇಲ್ಲಿ ಎಲ್ಲ ಮಹಿಳೆಯರು ಹೊಲ ಮನೆ ಕೆಲಸ ಮಾಡೋರೇ ಇದ್ದಾರೆ. ಈಗ 3 ತಿಂಗಳು ಟ್ರೈನಿಂಗ್ ಆದ ನಂತರ ಅವ್ರು ಯೋಚನೆ ಮಾಡ್ತಿರೋದು ಸರಿ ಐತೆ ಅನ್ಸುತ್ತೆ ಸರ್. ನನಗೆ ನಮ್ಮ ಕಲಿಕಾರ್ತಿ ಒಬ್ಬರು ಮಾತಾಡಿದ್ದು ಸರಿ ಇದೆ ಅಂತ ಅನ್ಸುತ್ತಾ. ಯಾರಾದರೂ ದಾನಿಗಳು ಆ ರೂಪದಲ್ಲಾದರೂ ಅವ್ರಿಗೆ ಮಿಷನ್ ಕೊಡೋದು ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ತಮ್ಮ ಗಣ್ಯರಲ್ಲಿ ನಮ್ಮ ಮಸ್ಕಿಯ ಗಣ್ಯಮಾನ್ಯರಲ್ಲಿ ವಿನಂತಿ ಸರ್ ನಮ್ಮಲ್ಲಿ.